ನಮಸ್ಕಾರ. ಸಮಗ್ರ ಜ್ಯೋತಿಷಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ಗಾಳಿ, ನೀರು, ಆಹಾರ, ತದನಂತರ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಬುದ್ಧಿಶಕ್ತಿ. ಮನುಷ್ಯ ಸ್ವತಃ ಉದ್ಯೋಗವನ್ನು ಮಾಡಿ, ಸ್ವತಃ ಸಂಪಾದನೆಯನ್ನು ಮಾಡಿ, ಹಣ ಗಳಿಸಿ ಮಿಕ್ಕಿರುವಂಥ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂಥದ್ದು ಸಾಮಾನ್ಯವಾಗಿ ಪ್ರಕೃತಿಯ ಸೃಷ್ಟಿ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ವೈಜ್ಞಾನಿಕತೆ ಮುಂದುವರಿತಾ ಇದೆ, ಆಧುನಿಕತೆ ಬದಲಾಗ್ತಾ ಇದೆ. ಸಾಕಷ್ಟು ಒತ್ತಡಗಳೊಂದಿಗೆ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ. ನಾವು ದುಡಿತಾ ಇರುವಂಥದಕ್ಕಿಂತ ದುಪ್ಪಟ್ಟು ನಮ್ಮ ಖರ್ಚುಗಳಿದೆ. ಯಾವುದಾದ್ರೂ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸಮಸ್ಯೆಗಳು ಎದುರಾಗ್ತಾ ಇದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನು ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಸಾಕಷ್ಟು ಸಾಮಾನ್ಯ ಜನರ ಪ್ರಶ್ನೆ ಆಗಿದೆ. ಹಾಗಿದ್ರೆ ಏನು ಮಾಡಬೇಕು? ಜೀವನಕ್ಕೆ ಹಣಗಂತೂ ಅತ್ಯಗತ್ಯ. ಆದರೆ ಯಾವ ರೀತಿಯಾಗಿ ನಾವು ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರಬಹುದು, ಹಿತ ಮಿತ ಅನ್ನುವಂಥದ್ದನ್ನು ಜೀವನದಲ್ಲಿ ಅನುಭವಿಸಬೇಕು, ಅನುಸರಿಸಬೇಕು ಅನ್ನೋದಾದರೆ ಯಾವ ಥರ ಮಾಡಬಹುದು, ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳಾದಂಥ ವಸಂತ್ ಕುಮಾರ್ ಗುರುಗಳು. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಹಣ ಅಂದಿದ ತಕ್ಷಣ ಎಲ್ಲರ ಕಿವಿ ಚುರುಕಾಗುತ್ತೆ ಗುರುಗಳೇ. ಕಾರಣ ಇವತ್ತಿನ ಪ್ರಸ್ತುತ ಜೀವನ ಅದರಿಂದಲೇ ನಡೀತಾ ಇದೆ, ಅದರ ಹಿಂದೆಯೇ ಓಡ್ತಾ ಇದೆ, ಅದನ್ನೇ ಅವಲಂಬಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನೀವು ಇಷ್ಟು ವರ್ಷ ಅನೇಕ ಹಣಕಾಸಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಎಷ್ಟೋ ಮಂದಿಗೆ ಪರಿಹಾರ ಮಾಡಿಕೊಟ್ಟಿದ್ದೀರಾ. ಮೊದಲನೇದಾಗಿ ತಿಳಿಸಿ, ಹಣಕಾಸಿನ ಸಮಸ್ಯೆ ನಿಜವಾಗ್ಲೂ ಬರ್ತಿದೆಯಾ ಅಥವಾ ಮನುಷ್ಯನೇ ಹೋಗಿ ಅದರಲ್ಲಿ ಸಿಕ್ಕಾಕ್ಕೊಳ್ತಾ ಇದ್ದಾನ? ಹಣಕಾಸಿನ ಸಮಸ್ಯೆ ಬರ್ತಾ ಇದೆ, ಅವನೇ ಹೋಗಿ ಸಿಕ್ಕಾಕ್ಕೊಳ್ಳೋದು ಬಹಳ ರೇರಿಟಿ. ಆ ಥರನೂ ಉಂಟು, ಇಲ್ಲ ಅನ್ನೋಕ್ಕಾಗಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ, ಈ ಹಣಕಾಸಿನ ಸಮಸ್ಯೆನ 3 ತರಹ ಬ್ರಾಡಾಗಿ ಒಂದು ಕ್ಲಾಸಿಫಿಕೇಷನ್ ಮಾಡ್ಬೋದು. ಹಣಕಾಸಿನ ಸಮಸ್ಯೆಯಲ್ಲಿ ಅತಿ ಲೋಯರ್ ಲೆವೆಲಲ್ಲಿ ಯಾವುದೋ ಒಂದು ಸಣ್ಣ ಉದ್ಯೋಗ ಇರುತ್ತೆ, ಅಂಥವನು ಹಣಕಾಸಿನ ಸಮಸ್ಯೆನ ಎದುರಿಸ್ತಾ ಇದ್ದಾನೆ. ಇನ್ನೊಬ್ಬನು ಮಿಡಲ್ ತರಗತಿಯಲ್ಲಿದ್ದಾನೆ, ಅವನು ಹಣಕಾಸಿನ ಸಮಸ್ಯೆನ ಎದುರಿಸ್ತಾ ಇದ್ದಾನೆ. ಇನ್ನು ನನ್ನ ಹತ್ರ ಬರೋರಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರ ಹತ್ರ ಎಲ್ಲ ಕ್ರೋರ್ಸ್, ಅವ್ರು ಮಾತಾಡಿದರೆ ಕೋಟಿನೇ ಮಾತಾಡ್ತಾರೆ, ಅಂಥವರು ಬರ್ತಾರೆ. ಯಾಕೆ ಅಂದರೆ ನಮಗೂ ಹಣಕಾಸಿನ ಸಮಸ್ಯೆ. ಅಲ್ರಿ, ನಿಮ್ಗೆ ಅಷ್ಟೊಂದು ಇದೆಯಲ್ರಿ ಸ್ವಾಮಿ, ಅದೆಲ್ಲ ಇದೆ, ಆದರೆ ಅದನ್ನೆಲ್ಲ ನಡ್ಸೋಕ್ಕೆ ಹಣ ಬೇಕ್ರಿ ಅಂತಾರೆ ಅವರು. ಹಣ ಬೇಕು, ಮತ್ತು ಏನು ಸಂಪಾದನೆ ಮಾಡ್ತಾ ಇದೆಯಲ್ಲ, ನೀ ಏನು 10 ರೂಪಾಯಿನ ವಸ್ತುನ ಏನು 8 ರೂಪಾಯಿಗೆ ಮಾರ್ತೀಯ ಅಂದರೆ, ಸ್ವಾಮಿ 10 ರೂಪಾಯಿದು 12 ರೂಪಾಯಿಗೆ ಮಾರಿದರೂ ಹಣಕಾಸಿನ ಸಮಸ್ಯೆ ಬರ್ತಾಯಿದ್ರಿ ಅಂತಾರೆ. ಈ ಎಲ್ಲ ಕಾರಣದಿಂದ ಹಣಕಾಸಿನ ಸಮಸ್ಯೆಗೆ ಕಾರಣ ಗ್ರಹಗತಿಗಳೇ ಅಂತ ಬೇಕಾದ್ರೆ ಹೇಳ್ಬೋದು ಅಷ್ಟೆ. ಆ ತರಹದ ಒಂದು ಸ್ಥಿತಿ ಉಂಟಾಗಿದೆ. ತಮಾಷೆಗೆ ಹೇಳಿದೆ. ಈಗ ಮೊದಲನೇದಾಗಿ ಅತಿ ಲೋ ಲೆವೆಲ್ ವ್ಯಾಪಾರಿಯ ಒಂದು ಸ್ಥಿತಿ ಹೇಗಿದೆ ಅಂತ ನೋಡೋಣ. ಅದರ ವಿಶ್ಲೇಷಣೆ ಬೇಕಾಗುತ್ತೆ. ಒಬ್ಬನು ಕೇವಲ ಈ ಗಾಡಿಯ ಮೇಲೆ ತರಕಾರಿ ಹಾಕ್ಕೋತಾನೆ. ಅವನು ತರಕಾರಿಯನ್ನು ಎಲ್ಲ ಕಡೆಗೂ ಮಾರಿ ಜೀವನ ಮಾಡೋನು. ಇವನ ಒಂದು ಉತ್ಪತ್ತಿ ಒಂದು 2,000 ರೂಪಾಯಿ ಮೇಲೆ ಇಲ್ಲ. ದಿವಸಕ್ಕೆ 2,000 ರೂಪಾಯಿ ವ್ಯಾಪಾರ ಆದರೆ ದೊಡ್ಡದು, ಲಾಭ ಅಲ್ಲ. 2,000 ರೂಪಾಯಿ ವ್ಯಾಪಾರ ಆದರೆ ದೊಡ್ಡದು ಅವನಿಗೆ. ಅಂತ ಅವನು ಬರ್ತಾನೆ, ಅವನು ಹಣಕಾಸಿನ ಪರಿಸ್ಥಿತಿ ಕೇಳ್ತಾನೆ. ನೋಡ್ತೀನಿ ಕುಂಡಲಿಲಿ ಹಣಕಾಸಿಗೆ ಕಾರಕನಾದಂಥ ಗುರುಗ್ರಹ ಉಚ್ಚನಾಗಿದ್ದಾನೆ, ಎಸ್ಕಲೇಟೆಡ್ ಪೊಸಿಷನಲ್ಲಿ ಬೇಲಿದ್ದಾನೆ. ದಶಮ ಸ್ಥಾನದಲ್ಲಿ ಕುಜ ಒಳ್ಳೆ ಬಲವಾಗಿದ್ದಾನೆ, ಅಂದರೆ ಅವನ ವೃತ್ತಿ ಸ್ಥಾನದಲ್ಲಿ ಕುಜ ಇದ್ದಾನೆ. ಹೀಗಿದೆ 2. ಆದರೆ ಲಾಭಸ್ಥಾನದಲ್ಲಿ ಮಾತ್ರ ಶನಿಯೂ ಇದ್ದಾನೆ. ಅವನು ಅನುಕೂಲವಾಗಿಲ್ಲ, ನೀಚನಾಗಿದ್ದಾನೆ. ಇಟ್ಕೊಳ್ಳೋದು. ಈಗ ಇವನೇನು ಮಾಡ್ತಾನೆ, ಬೆವರು ಬಸಿತಾನೆ. ಬೆಳಗ್ಗೆ 4 ಗಂಟೆಗೆ ಹೋಗಿ ಎಲ್ಲೋ ಅತಿ ಕಡಿಮೆ ತರಕಾರಿ ಕೊಡೋ ಹತ್ರ ತಗೊಂಡು ಅದನ್ನು ತನ್ನ ದಬ್ಬುವ ಗಾಡಿಯ ಮೇಲೆ ಹಾಕ್ಕೊಂಡು ಮಾರ್ತಾನೆ.
ಮಧ್ಯಾಹ್ನ ಅಥವಾ ಒಂದು 2 ಗಂಟೆ ಅಷ್ಟೊತ್ತಿಗೆ ಖಾಲಿಯಾಗಿರುತ್ತೆ ಮಾಲು. ಮನೆಗೆ ಹೋಗಿ ಆರಾಮಾಗಿ ಒಂದು ಸ್ವಲ್ಪ ಸ್ನಾನ ಗೀನ ಮಾಡಿ ನಾನು ಊಟ ಮಾಡಿ ಮಲ್ಕೋತೀನಿ ಗುರುಗಳೇ ಅಂತ ಹೇಳ್ತಾನೆ ಅವನು. ಇಂಥ ಅವನಿಗೆ 2,000 ರೂಪಾಯಿ ವ್ಯಾಪಾರದಲ್ಲಿ ಅವನಿಗೊಂದು 400ರಿಂದ ಒಂದು 500 ರೂಪಾಯಿ ಸಿಗುತ್ತೆ. ಇಷ್ಟೆ. ಇವನು ಹೇಳ್ತಾನೆ, ನನಗೆ ಭಾಳ ತೊಂದರೆ ಬಂದಿದೆ. ಏನು ಹಣಕಾಸಿನ ತೊಂದರೆ ಹೇಗೆ ಬಂದಿದೆ? ನಾನು ಬೇಕಾದರೆ 2 ಗಾಡಿ ದಬ್ತೀನಪ್ಪ. ಬೆಳಗ್ಗೆ ಒಂದನ್ನು ಖಾಲಿ ಮಾಡ್ಕೊತೀನಿ, ಆಮೇಲೆ ಮಧ್ಯಾಹ್ನ ಹೋಗಿ ಮತ್ತೆ ಹಾಕ್ಕೊಂಬರ್ತೀನಿ ತರಕಾರಿ ಊಟ ಮಾಡಿ, ಮತ್ತು ರಾತ್ರಿ 8 ಗಂಟೆ ತನಕ ನಾನು ಕೆಲಸ ಮಾಡೋದಕ್ಕೆ ತಯಾರು. 8 ತನಕ ದುಡಿತೀನಿ, ನನಗೆ ಇನ್ನೂ ಶಕ್ತಿ ಇದೆ, ಏನು ಪರವಾಗಿಲ್ಲ. 8 ತನಕ ದುಡಿದ್ರೂ 2 ಟ್ರಿಪ್ ನಾನು ಮಾಡಿದ್ರೂ ಜಾಸ್ತಿ ದುಡ್ಡು ತಂದ್ರೂ ಹಣಕಾಸಿನ ಸಮಸ್ಯೆ ಬರುತ್ತೆ. ಯಾಕೆ? ಮಕ್ಕಳಿಗೆ ಕಟ್ಟಬೇಕು, ಅದು ಕೊಡು ಇದು ಕೊಡು, ಹೆಂಡ್ತಿಗೇನೋ ಒಂದು ಕೇಳ್ತಾಳೆ ಕೊಡಿಸ್ಬೇಕು. ನಾನಂತೂ ಬೋತ್ ಎಂಡ್ಸ್ ಮೀಟ್, 2 ಕಡೆನೂ ಮಾಡೋಕ್ಕಾಗ್ತಿಲ್ಲ. ಇದರಿಂದ ನಾನು ಪಾರಾಗೋದು ಹೇಗೆ ಅಂತ ಇವನು. ಅಂದರೆ ಅವನು ಏನು ಭಾಳ ಓದಿರೋವನಲ್ಲ. ಆ ಕಾರಣದಿಂದ ಅವನ ಬುದ್ಧಿಮಟ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಉದ್ಯೋಗ ಅವನಿಗಿರೋದು, ಅದಕ್ಕೆ ಸರಿಯಾಗಿ ಹಣ ಬರುತ್ತೆ. ಇವನಿಗೆ ಸಮಸ್ಯೆ ಯಾಕೆ ಬರುತ್ತೆ ಅಂದರೆ, ಇವನ ಕರ್ಮಕ್ಷೇತ್ರ ಆದಂಥ ಜಾಗದಲ್ಲಿ ಕರ್ಮಕಾರಕನಾದಂಥ ಇವನಿದ್ರೂ ಕುಜನು ಬಲಿಷ್ಠನಾಗಿ ಇದ್ರೂ ಲಾಭಸ್ಥಾನದಲ್ಲಿ ಅತಿ ಸಣ್ಣ ಪ್ರಮಾಣದ ಲಾಭ ಕೊಡ್ತಕ್ಕಂಥ ಗ್ರಹ ಇರೋದ್ರಿಂದ ಹಿಂಗಾಗಿ ಕೂತಿ ಮೊದಲನೇದು. ಯಾಕೆ ಅಂದರೆ ಇವನು ಗುಡ್ಡ ತೋಡ್ತಾನೆ, ಇಲಿ ಹಿಡಿತಾನೆ. ಒಂದು ಗುಡ್ಡನೇ ತೋಡ್ಬಿಟ್ಟು ಸಣ್ಣದೊಂದು ಇಲಿ ಹಿಡಿತಾನೆ. ಹೀಗಾಗಿ ಅವನ ಲೈಫು ಈ ಥರ ನಡೀತಾ ಇದೆ. ಇದು ಒಂದು ನಮೂನೆಯ ಸಮಸ್ಯೆ. ಇದು ಒಂದು ಥರದ್ದು ನಾನು ಹೇಳೋದು. ಇನ್ನೊಬ್ಬರು 2ನೇ ಲೆವೆಲ್ ಅವನಿದ್ದಾನೆ, ಇವನು ಬರ್ತಾನೆ. ಇವನು ಆಗಲೇ ಒಂದು ಕಂಪ್ಯೂಟ್ರು ಎಲ್ಲ ಓದ್ಕೊಂಡಿದ್ದಾನೆ, ಸುಮಾರು 30-40 ಸಾವಿರ ರೂಪಾಯಿ ಸಂಬಳ ತರ್ತಾ ಇದ್ದಾನೆ. ಸ್ವಲ್ಪ ಮಟ್ಟಿಗೆ ಅಂದರೆ ಏನು ಮಿಡಲ್ ಕ್ಲಾಸ್ ಅಂತ ನಾವು ಕರಿತೀವಿ, ಆ ಮಿಡಲ್ ಕ್ಲಾಸ್ ಜೀವಿ ಇವನು ಬರ್ತಾನೆ. ಇವನ ಸಮಸ್ಯೆಗಳೇ ಬೇರೆ ಥರ. ಅವನಿಗೆ ಅಂದರೆ ಈ ತರಕಾರಿ ಮಾರೋವನಿಗೆ ಇನ್ನೊಂದು 1000 ಜಾಸ್ತಿ ಬಂದಿದ್ದರೆ ಅವನು ಸಂತೋಷವಾಗಿರ್ತಿದ್ದ. ಇವನಿಗೆ 1,000 ಇವರ ಬಂದರೆ ಸಂತೋಷವಾಗಿರಲ್ಲ. ಇವನಿಗೆ ಚೆನ್ನಾಗಿ ಇನ್ನೂ ಜಾಸ್ತಿ ದುಡ್ಡು ಬೇಕು. ಗುರುಗಳೇ, ನನಗೆ 30-40 ಸಾವಿರ ಬರುತ್ತೆ ಅಷ್ಟೇ, ಅದರಲ್ಲಿ ಮಗು ಫೀಸ್ಗೆ ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕು, ಮಗುನ ವ್ಯಾನಲ್ಲಿ ಕಳ್ಸೋಕ್ಕೆ ನಾನು ಅಷ್ಟು ದುಡ್ಡು ಕೊಡಬೇಕು, 8,000 ಕೊಡಬೇಕು, ಓದ್ಸೋಕ್ಕೆ ವಿದ್ಯಾಭ್ಯಾಸಕ್ಕೆ ಅಷ್ಟು ಖರ್ಚಾಗೋಗುತ್ತೆ, ಹೆಂಡ್ತಿನೂ ದುಡಿತಾಳೆ ಅಂತಾನೆ. ಇದರಲ್ಲಿ ಇವನಿಗೆ ಬರ್ತಾಯಿದೆ. ಇವನ ಜಾತಕ ನೋಡೋದು. ಇವನ ಜಾತಕ ನೋಡಿದಾಗ ಇವನ ಜಾತಕ ಚೆನ್ನಾಗೇ ಇದೆ, ದುಡಿಮೆ ಚೆನ್ನಾಗೇ ಇದೆ ಇವನಿಗೆ. ಆದರೆ ಹಣಕಾಸಿನ ಇವನ ಸಮಸ್ಯೆಯ ಮೂಲ ಇವನ ಆ ಕಾಲ್ಪನಿಕ ಜಗತ್ತಿದೆಯಲ್ಲ, ಇವನು ಸೃಷ್ಟಿ ಮಾಡ್ಕೊಂಡಿರೋದು, ನಾನು ಹಂಗಿರಬೇಕು, ನಾನು ಹಿಂಗಿರಬೇಕು ಅನ್ನೋದು ಅದರಲ್ಲಿ ಅಡಗಿದೆ. ಅಗತ್ಯಕ್ಕಿಂತ ಹೆಚ್ಚಿನದಾಗಿ ಹೌದು. ಅವನದೇನು ಅಂದರೆ ಇವನ ಎಕ್ಸ್ಟೆಂಡೆಡ್ ಥಿಂಕಿಂಗ್ ಇದೆಯಲ್ಲ, ನಾನೊಂದು 30-40 ವರ್ಷದೊಳಗೆ ಮನೆ ಮಾಡಿಬಿಡ್ಬೇಕು ಗುರುಗಳೇ, 40 ವರ್ಷ ಆದಮೇಲೆ ಮನೆ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ ನನಗೆ ಅಂತಾನೆ ಇವನು. ಆದ್ದರಿಂದ ಏನೇನೋ ಸರ್ಕಸ್ ಮಾಡ್ತಾನೆ. ಗುರುಗಳೇ, ನಾನು ಒಂದು ಸ್ವಲ್ಪ ಶೇರ್ ಟ್ರೇಡಿಂಗ್ನಲ್ಲಿ ಹಾಕಿದರೆ ಹೇಗೆ? ಯಾಕೆಂದರೆ ಅದು ತಾನು ಕೆಲಸ ಮಾಡ್ಕೊತಾನೆ ಆ ಹಣನ ಅದರಲ್ಲಿ ಇಲ್ಲಪ್ಪ, ಅದರಲ್ಲಿ ಬಂದರೆ ಬರುತ್ತೆ, ಹೋದ್ರೆ ಹೋಗುತ್ತೆ ಕಣಯ್ಯ. ನಿನ್ನ ಕುಂಡಲಿಯಲ್ಲಿ ಸ್ಪೆಕ್ಯುಲೇಟಿವ್ ಗೈನ್ಸ್, ಇಲ್ಲೇ ಜ್ಯೋತಿಷ್ಯ ನಿಮಗೆ ಸಹಾಯ ಮಾಡೋದು. ನಾನು ಖಂಡಿತ ಹೇಳ್ತೀನಿ ನಿಮಗೆ, ನಿಮ್ಮ ಜಾತಕನ ಅವಶ್ಯವಾಗಿ ನೀವು ಜ್ಯೋತಿಷಿಗಳಿಗೆ ತೋರಿಸ್ಬೇಕು ವೀಕ್ಷಕರೇ.